ಇನ್ನು ದಸರಾ ಕುಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದರೆ ಯಾವಾಗ ಈ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶುರುವಾಯ್ತಲ್ಲ, ಭಾನು ಮುಷ್ತಾಕ್ ಅವರ ಆಯ್ಕೆ ಅದನ್ನು ಹಿಂಪಡಿರಿ ಅನ್ನುವಂಥ ಒತ್ತಡ ಜಾಸ್ತಿಯಾಗಿದೆ. ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಹಿಂದೂ ಜಾಗರಣ ವೇದಿಕೆ ಮೈಸೂರು ಘಟಕ ಪತ್ರ ಬರೆದಿದೆ, ಪತ್ರದ ಮೂಲಕ ಆಗ್ರಹಿಸಿದೆ. ಜಿಲ್ಲಾಧಿಕಾರಿಗೂ ಕೂಡ ಪತ್ರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರನ್ನು ಕನ್ಸಿಡರ್ ಮಾಡಬೇಡಿ, ಭಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಹಿಂಪಡಿರಿ. ಈ ರೀತಿಯ ಒತ್ತಡ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ನಾಯಕರುಗಳು ಮಾತಾಡಾದ್ಮೇಲೆ ಅದು ವಿಚಾರ ಎಲ್ಲಿ ತಿರುಗ್ತು ಏನು ಎತ್ತ ಮಾತಾಡುವಂಥ ಭರದಲ್ಲಿ ನಾಯಕರು ಇದು ಯಾರ ಆಸ್ತಿನೂ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು, ಇದು ಕೇವಲ ಹಿಂದೂಗಳ ಆಸ್ತಿನ ಅಂತ ಕೇಳಿದ್ದು, ಒಂದಾ ಎರಡಾ ಸಂಗತಿಗಳು. ಇದನ್ನು ಬಹಳ ಬುದ್ಧಿವಂತಿಕೆಯಿಂದ ಬಗೆಹರಿಸಬೇಕಾಗಿತ್ತು. ಆದರೆ ಇಲ್ಲೆಲ್ಲ ಒಂದು ಕಡೆಗೆ ಸರ್ಕಾರದ ಲೆಕ್ಕಾಚಾರವೂ ಬೇರೆಯೇ ಇದೆ ಅಂತ ಅನ್ನಿಸ್ತಾ ಇದೆ. ಏನಾದರೂ ಕೂಡ ತಮ್ಮ ನಿಲುವು ಬದಲಾಗಲಿಲ್ಲ ಅಂತಂದರೆ ನೋಡಿ, ನಾವು ನಮ್ಮ ನಿಲುವಿಗೆ ಎಷ್ಟರ ಮಟ್ಟಿಗೆ ನಾವು ಬದ್ಧವಾಗಿದ್ದೀವಿ ಅಂತ ಸರ್ಕಾರ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಇದೆಲ್ಲ ಆಗಲಿ ಅಂತ ನೋಡಿ ಮುಖ್ಯಮಂತ್ರಿಗಳು ಅಲ್ಲಿಂದ ಇಲ್ಲಿ ತನಕ ಒಂದು ಮಾತನಾಡಿಲ್ಲ. ಇದರ ನಡುವೆ ಡಿ ಕೆ ಶಿವಕುಮಾರ್ ಏನೇನೋ ಮಾತಾಡಿ ಅದು ಯಾವ್ಯಾವುದೋ ಕಡೆ ತಿರ್ಕೊಂಬಿಟ್ಟಿದೆ. ಅಂತೂ ಇಂತೂ ಇದೊಂದು ದೊಡ್ಡ ಪ್ರಶ್ನೆಯಾಗಿದೆ. ವಿಗ್ರಹಾರಾಧನೆನ ಮಾಡದೇ ಇರೋವಂಥವ್ರನ್ನ ವಿರೋಧ ಮಾಡುವಂಥವ್ರನ್ನ ಮತಾಂಧರ ಅವ್ರ ಕೈಲಿ ಮಾಡಿಸ್ಬೇಕು ಅನ್ನೋದು ಇಲ್ಲಿಯ ಸರ್ಕಾರದ ದೃಷ್ಟಿಯಾಗಿದೆ. ದಯಮಾಡಿ ಅದನ್ನು ಹಿಂಪಡಿಬೇಕು, ಅದನ್ನು ಮಾಡೋಕ್ಕೆ ಬಿಡಬಾರ್ದು. ಮತ್ತು ಕನ್ನಡ ತಾಯಿ ಬಗ್ಗೆ ಮಾತಾಡಿದ್ದಾರೆ. ಕನ್ನಡ ತಾಯಿ ಬಗ್ಗೆ ಅರಿವಿಲ್ಲದೆ ಇರೋಂಥವ್ರು ಇಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ಯಾವುದೋ ಒಂದು ಇನಾಗ್ರೇಷನ್ ಮಾಡ್ತಾ ಇಲ್ಲ, ಟೇಪ್ ಕಟ್ ಮಾಡ್ತಾ ಇಲ್ಲ. ನಮ್ಮ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಧಕ್ಕೆ ಬರದೇ ಥರ ನಡ್ಕೊಳ್ಳೋದಕ್ಕೋಸ್ಕರ ಆಚಾರ ವಿಚಾರಕ್ಕೆ ಮಾಡೋ ಅಂಥ ಒಂದು ಉದ್ಘಾಟನೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವ್ರ ಬಾಯಿಂದ ಹೇಳಿದರೆ ಇದನ್ನು ದಯಮಾಡಿ ನಿಲ್ಲಿಸಬೇಕು ಅಂತ ವಿಚಾರ ತಿಳಿಸ್ತಾ ಇದ್ದೀವಿ. ವಿಗ್ರಹಾರಾಧನೆ ಮಾಡದಿದ್ದವ್ರ ಕೈಲಿ ಮಾಡಿಸೋದು ಯಾವುದೇ ಕಾರಣ ಬೇಡ. ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟ ಆಗುತ್ತೆ. ಕರ್ನಾಟಕದ ಪೂರ್ತಿ ಆಗುತ್ತೆ, ಮೈಸೂರಲ್ಲ ಇಡೀ ಕರ್ನಾಟಕ ಪೂರ್ತಿ ಆಗುತ್ತೆ, ದೇಶಾದ್ಯಂತ ಆಗ್ಬೋದು. ದಯಮಾಡಿ ಇದನ್ನು ಹಿಂಪಡಿಬೇಕು, ಇಷ್ಟು ನಮ್ಮ ಮನವಿ. ಇದನ್ನ DC ಅವ್ರಿಗೆ ಕೊಡಲಿಕ್ಕೆ ಬಂದಿದ್ದೀವಿ. ನಮ್ಮ ವಿಗ್ರಹಾರಾಧನೆನ ಮಾಡದೇ ಇರೋ ಅಂಥವ್ರನ್ನ ವಿರೋಧ ಮಾಡುವಂಥವ್ರು